ఇప్పుడు ఈ కెమెరాకి నేను బిల్ ఎట్లా కడుతున్నా మీరే చూడండి. ఇప్పుడు అయితే 1,96,000 అయితే సంపాదించేసిన చూసారు కదా మన కెమెరా వచ్చి. ಅವ್ರ ಹೆಸರು ದಿ ಗ್ರೇಟ್ ಭಯ್ಯ ಸನ್ನಿ ಯಾದವ್ ಅಂತ. ಅಣ್ಣನಿಗೆ ಬಲ್ಲಿ ಒಂದು 50 ಲಕ್ಷ ನಿಯರ್ 50 ಲಕ್ಷ ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ 1.2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅಣ್ಣನಿಗೆ ಇನ್ನೊಂದು ಸಪ್ರೇಟ್ ಚಾನಲ್ ಇದೆ ಟೆಲಿಗ್ರಾಮ್ ಅಂತ, ಅದರಲ್ಲಿ ಆಲ್ಮೋಸ್ಟ್ ಒಂದು ನಿಯರ್ 2 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಅಣ್ಣಂದು ಬೈಕ್ ವಿಡಿಯೋಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಓಪನ್ ಆಗಿ ಹೇಳ್ತೀನಿ, ಸಖತ್ತಾಗಿ ಮಾಡ್ತಾನೆ. ಲೈಕ್ ರೈಡ್ಸ್ ಎಲ್ಲ ಮಾಡ್ತಾನೆ. ಇದೆಲ್ಲ ಪಕ್ಕ ಕೇಳೋಣ, ರೈಡ್ಸು ಅವ್ನ ಮೋಟೋ ವ್ಲಾಗಿಂಗ್ ಬಗ್ಗೆ ಎಲ್ಲ ಪಕ್ಕ ಕೇಳೋಣ. ಮೇನ್ ಥಿಂಗ್ ಏನಂದರೆ, ಅಣ್ಣ ಒಂದು ಬಿಸ್ನೆಸ್ ಮಾಡ್ತಾನೆ. ಏನು ಗೊತ್ತಾ, ಶಾರ್ಟ್ ಟರ್ಮಲ್ಲಿ ಲಕ್ಷಗಳು ಹೆಂಗೆ ಸಂಪಾದನೆ ಮಾಡೋದು ಅಂತ. ರೀಸೆಂಟಾಗಿ ತುಂಬ ವಿಡಿಯೋಗಳು ಏನೇನೋ ಮಾಡ್ದ, ಅವೆಲ್ಲ ಪಕ್ಕ ಕೇಳೋಣ. ಒಂದು 2-3 ಡೇಸ್ ಬ್ಯಾಕು ಒಂದು ಕ್ಯಾಮ್ರಾ ತೊಗೊಳಕ್ಕೆ ಅಣ್ಣ ಅಂಗಡಿಗೆ ಹೋಗ್ತಾನೆ. ಗೋಪ್ರೋ ತೊಗೊಳಕ್ಕೆ ಅಂಗಡಿಗೆ ಹೋಗ್ತಾನೆ. 80,000-90,000 ಅದರ ಪ್ರೈಸು. ನೋಡ್ತಾ ಇರ್ತೀವಿ, ವಿಡಿಯೋ ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ. ಫೈನಲ್ ಆಗಿ ಟ್ವಿಸ್ಟು, ಬಾಹುಬಲಿ ರೇಂಜಲ್ಲಿ ಟ್ವಿಸ್ಟು. ಕಟ್ಟಪ್ಪ ಯಾವ ಥರ ಬಾಹುಬಲಿನ ಸಾಯಿಸ್ತಾನೋ ಆ ಥರ ಟ್ವಿಸ್ಟು. ಈ ಕ್ಯಾಮ್ರಾನ ತಗೋಬೇಕಂದ್ರೆ ದುಡ್ಡು ಹೆಂಗೆ ಸಂಪಾದನೆ ಮಾಡ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಒಂದು ಕಲರ್ ಟ್ರೇಡಿಂಗ್ ಕೈಂಡ್ ಆಫ್ ಆ್ಯಪ್ ಮೇಲೆ ಇನ್ವೆಸ್ಟ್ ಮಾಡ್ತಾನೆ 1 ಲಕ್ಷ. ಒಂದೇ ಒಂದು ನಿಮಿಷದಲ್ಲಿ 96,000 ಸಂಪಾದನೆ ಮಾಡಿ ಅದನ್ನಲ್ಲಿ ಪೇ ಮಾಡಿಬಿಡ್ತಾನೆ. ఇప్పుడు ఈ కెమెరాకి నేను బిల్ ఎట్లా కడుతున్నా మీరే చూడండి. ఇప్పుడైతే మనం ఎంత అయితే సంపాదిస్తామో ఎంత వస్తుందో, సో ఇక్కడైతే మనకైతే రిజల్ట్ కూడా వచ్చేసింది చూడండి. మనం అయితే 1,96,000 అయితే సంపాదించేసినాం చూసారు కదా మన కెమెరా వచ్చి. ಗುರು, ನಿನ್ನ ಪ್ರಮೋಷನ್ಸ್ ಅಂತೂ ಅಣ್ಣ ಪ್ರಮೋಷನ್ ಇಂದ ತುಂಬ ಜನ ಸತ್ತೋಗಿದ್ದಾರೆ. ಆಂಧ್ರದಲ್ಲಿ ತುಂಬ ಜನ ಸತ್ತೋಗಿದ್ದಾರೆ. ಯಾವ ಥರ ಅಂದರೆ, ಡೈರೆಕ್ಟು ತೆಲಂಗಾಣ, ಅವನು ಭಯ್ಯ ಸನ್ನಿ ಯಾದವ್ ಬಂದು ತೆಲಂಗಾಣ ರಿಲೇಟೆಡ್ ಆಗ್ತಾನೆ. ಅವನು ಆ ಕಡೆ ಯಾವುದೋ ಊರವನು, ನಂಗೆ ಎಕ್ಸಾಕ್ಟಾಗಿ ಅವ್ನ ಊರು ಯಾವುದು ಅಂತ ಗೊತ್ತಿಲ್ಲ. ತೆಲಂಗಾಣ IPS ಅಧಿಕಾರಿಯಾದ ಸಜ್ಜನರವರು ಕೂಡ ಡೈರೆಕ್ಟಾಗಿ ತುಂಬ, ನಿನ್ನೆ ಕೂಡ ಒಂದು ಟ್ವಿಟರಲ್ಲಿ ಒಂದು ಪೋಸ್ಟ್ ಸಹ ಮಾಡ್ತಾರೆ ಅಣ್ಣನ ಬಗ್ಗೆ. ಅಣ್ಣಂದು ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ ಅಣ್ಣ ಒಂದು ವಿಡಿಯೋ ಮಾಡ್ತಾನೆ. ಲೈಕ್ ಒಂದು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿಬಿಟ್ಟು ಅದಕ್ಕೆ ಹೋಗ್ಬಿಟ್ಟು 300 ರೂಪಾಯಿ ಡೆಪಾಸಿಟ್ ಮಾಡಿ ಅದನ್ನು ಸ್ಕ್ರೀನ್ ಶಾಟ್ ತೆಗೆದು ನನ್ನ ವಾಟ್ಸಪ್ ನಂಬರನ್ನು ಕೊಡ್ತಾನೆ. ಆ ನಂಬರ್ಗೆ ಕಳಿಸಿ ಇದನ್ನೆಲ್ಲ ನನ್ನ ಲಕ್ಕಿ ಡಾಟ ತೆಗೆದುಬಿಟ್ಟು ಒಬ್ಬನಿಗೆ ಐಫೋನ್ ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ, ಈ ಸ್ಕ್ಯಾಮ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ಕೂಡ 300 ಪೇ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿದೆ. ಸ್ಕ್ರೀನ್ ಶಾಟ್ ಕಳಿಸಿ ಆಲ್ಮೋಸ್ಟ್ ಒಂದು ನಿಯರ್ 1 ಇಯರ್ ಆಯಿತು. ಇನ್ನೂ ಸಿಂಗಲ್ ಟಿಕ್ಕಲ್ಲಿದೆ ಮೆಸೇಜು. ಪಾಪ ಅಣ್ಣ ನೀನಂತೂ. ಮತ್ತು ಅದೇ ವಿಡಿಯೋಗೆ ಅವನು ಮೆಸೇಜನ್ನು ನೋಡೇ ಇಲ್ಲ, ಬಟ್ ಅದೇ ವಿಡಿಯೋಗೆ ಅವರ ರಿಲೇಟಿವ್ ಆದ ಹುಡುಗನಿಗೆ ಎತ್ಕೊಂಡೋಗಿ ಐಫೋನ್ ಕೊಡ್ತಾನೆ. ನಮಸ್ಕಾರ ಸರ್ ನಿಮ್ಗಂತೂ. ಮತ್ತು ಇನ್ನೊಂದೇನು ಗೊತ್ತಾ, ಅಣ್ಣಂದು ಸ್ಪೆಷಾಲಿಟಿ ಅಂದರೆ, ಯಾರೆಲ್ಲ ಅಣ್ಣನಿಗೆ ಬ್ಯಾಡ್ ಆಗಿ ಪೋಟ್ರೆ ಮಾಡ್ತಾರೋ ಅವರು ಕಮೆಂಟ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಕೆಟ್ಟದಾಗಿ ಭಯಂಕರ ಕೆಟ್ಟದಾಗಿ ಮಾಡ್ತಾನೆ. ನೀನು ಗಂಡಸೆ ಆಗಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋ, ನಾನು ನೋಡ್ಕೊತೀನಿ, ಓಕೆನಾ? ಬ್ಯಾಂಗ್ಳೂರಲ್ಲಿ ಇರ್ತೀನಿ, ಬಾ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ 2 ಸೈಬರ್ ಕ್ರೈಮ್ ಇವನ ಮೇಲೆ ಹಾಕಿದ್ದೀನಿ, ತೋರಿಸ್ತೀವಿ ಏನು ಅಂತ ನೀನಂದರೆ, ಓಕೆ?